16ನೇ ಫಿಲ್ಮ್ ಫೆಸ್ಟ್ ಕಾರ್ಯಕ್ರಮಕ್ಕೆ ನಿನ್ನೆ ಅದ್ಧೂರಿಯಾಗಿ ಉದ್ಘಾಟನಾ ಸಮಾರಂಭ ವಿಧಾನಸೌಧದ ಮುಂಭಾಗದಲ್ಲಿ ಆಯಿತು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನ ಆಡಿದ್ದಾರೆ. ಸೊ ಆ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಕೂಡ. ಕಲಾವಿದರ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಮಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತು ಅಂತ ಹೇಳಿದ್ದಾರೆ. ಸೊ ಯಾಕಾಗಿ ಈ ಮಾತನ್ನ ಹೇಳಿದ್ರು? ನೇರವಾಗಿ ಕೇಳೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲು ಅವ್ರ ಹತ್ರನೇ ನಾನು ಬಂದಿದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಸರ್, ಯಾಕಾಗಿ ಡಿ.ಕೆ.ಶಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ? ನಿಮಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಯಾಕೆ ಅವ್ರಿಗೆ ಅಸಮಾಧಾನ ಇದೆ? ಮೊದಲನೇದಾಗಿ ಏನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾಯಿದ್ವಿ, ಅದು ನಮ್ಗಲ್ಕೋಸ್ಕರ, ಚಿತ್ರರಂಗಕ್ಕೋಸ್ಕರ ಅವರು 16ನೇ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾಯಿದ್ದಾರೆ. ಅದಕ್ಕೂ ನಮ್ಮಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಆರ್ಟಿಸ್ಟ್ಗಳು ಒಬ್ಬರಂತಲ್ಲ, ಎಲ್ಲ ನಮ್ಮ ಚಿತ್ರರಂಗದ ಇಂಡಸ್ಟ್ರಿ ಅವರು ಎಲ್ಲರೂ ತುಂಬು ತುಳುಕ್ತಾ ಇರಬೇಕು ಅನ್ನೋದು ಅವ್ರದ್ದು ಒಂದು ಮನದಲ್ಲಿತ್ತು. ಹಾಗಾಗಿ ಅವರು ಹೇಳಿದ್ದಾರೆ ಹೊರತು. ಆದರೆ ಅಲ್ಲಿ ಏನಾಗುತ್ತೆ ನೋಡಿ ಮೇಡಮ್, ಈಗ ನಮ್ಮ ಯಾವತ್ತೂ ಒಂದು ಆರ್ಟಿಸ್ಟ್ಗೆ ಒಂದು ಫೋಟೋಕಾಲ್ ಅಂತ ಇರುತ್ತೆ, ದೊಡ್ಡ ಆರ್ಟಿಸ್ಟ್ಗಳಿಗೆ. ಅವ್ರನ್ನ ದೂಷಣೆ ಮಾಡೋಕ್ಕೂ ಆಗಲ್ಲ. ಹಾಗಂತೇಳಿ ನಮ್ಮಲ್ಲೇ ನಾವು ಹಬ್ಬ ಮಾಡ್ಬೇಕಾದ್ರೆ ಅವ್ರು ಬರೆದಿದ್ದೂ ತಪ್ಪೇ ಆಗುತ್ತೆ. ಈಗ ಅವರು ದೂಷಣೆ ಮಾಡಿರೋದು, ನಿನ್ನೆ ಇಂಡಸ್ಟ್ರಿಗೆ ಒಂದು ಹಬ್ಬ ನಡೀತಾ ಇರ್ಬೇಕಾದ್ರೆ ತಾವೆಲ್ಲ ಹಾಜರಿರಬೇಕಾಗಿತ್ತು ಅನ್ನೋದು ಅವರು ಮನೋಭಾವ. ಅದೊಂದು ಕಡೆ ಇರಲಿ. ಆದರೆ ಅವ್ರಿಗೇನಾಗುತ್ತೆ ಗೊತ್ತಾ, ಎವ್ರಿ ಇಯರ್ ಒಬ್ಬರನ್ನ ರಾಯಭಾರಿ ಅಂತ ಮಾಡ್ತಾಯಿದ್ದಾರೆ. ಅವರು ಖಂಡಿತ ಅಲ್ಲಿ ಬರ್ತಾರೆ. ಈಗ ಬೇರೆ ಇನ್ನೂ ಮೇಲ್ಪಟ್ಟ ಆರ್ಟಿಸ್ಟ್ಗಳಿದ್ದಾಗ ಅವ್ರಿಗೆ ಅಲ್ಲಿ ಕರೀದೇನೆ, ಅವ್ರದ್ದು ಫೋಟೋಗಳು ಇಲ್ದೇನೆ ಸ್ಟೇಜಿಗೆ ಕರೀದೇನೆ ನಾವು ಹೋಗೋದು ಹೇಗೆ ಅನ್ನೋದು ಅವ್ರ ಮನೋಭಾವ ಇರುತ್ತೆ. ಅದನ್ನು ನಾವು ನೋಡಬೇಕಾಗತ್ತೆ. ಅವರು ಸರಾಸಗಟಾಗಿ ಅವರು ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದು ನಿನ್ನೆ ಜನ ಸೇರಿಲ್ಲ ಅನ್ನೋದು ಒಂದಾದರೆ, ಅವ್ರು ಯಾವುದೋ ಒಂದು ನೆಲ ಜಲ ವ್ಯವಹಾರ ಬಂದಾಗ ನಮ್ಮ ಇಂಡಸ್ಟ್ರಿ ಪೂರ್ತಿಯಾಗಿ ತೊಡಗಿಸ್ಕೊಂಡಿದೆ. ಈಗ ಹಿಂದೆದೆಲ್ಲ ನೋಡ್ಕೊಂಡು ಬಂದಾಗ ನಮ್ಮ ರಾಜ್ಕುಮಾರ್ ಸರ್ ಆಗ್ಬೋದು, ಎಲ್ಲರೂ ನೆಲ ಜಲ ವಿಷಯ ಬಂದಾಗ ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡ್ತಾಯಿದ್ವಿ. ಅದನ್ನು ಮನದಲ್ಲಿ ಇಟ್ಕೊಂಡು ನಾವು ಮೇಕೆದಾಟು ಯೋಜನೆಗೆ ಹೋದಾಗ ಇವ್ರು ಯಾರೂ ಸೇರಿಲ್ಲ ಅನ್ನೋದು ಅವ್ರ ವಾದ. ಆದರೆ ಅವ್ರು ಅಂದ್ಕೊಂಡಷ್ಟಲ್ಲ. ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನೂ ಅಲ್ಲಿ ಹಾಜರಿದ್ದರು. ಮಾಜಿ ಅಧ್ಯಕ್ಷರಾದಂಥ ನಮ್ಮ ಸಾರಾ ಗೋವಿಂದ್ ಅವರು ಅಲ್ಲಿದ್ದರು. ಕೆಲವರು ಹೋಗಿದ್ದಾರೆ, ಅವ್ರ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಅವ್ರು ಏಕಾಏಕಿ ನಿಮ್ಮ ಇಂಡಸ್ಟ್ರಿಯವರೇ ಬಂದಿಲ್ಲ ಅನ್ನೋದು ತಪ್ಪಾಗತ್ತೆ. ಇಲ್ಲೇನಾಗಿದೆ ಅಂದರೆ, ಪೊಲಿಟಿಕಲ್ ವಿಷಯಕ್ಕೆ ಬರೋದಾದರೆ, ರಾಜಕೀಯ ವಿಷಯದಲ್ಲಿ ಕೆಲವು ನಟರು ಈ ಪಾರ್ಟಿಯಲ್ಲಿರ್ತಾರೆ, ಇನ್ನು ಕೆಲವು ನಟರು ಇನ್ನೊಂದು ಪಾರ್ಟಿಯಲ್ಲಿರ್ತಾರೆ. ಹಾಗಾಗಿ ಅವರ ಪಾರ್ಟಿ ಫಂಕ್ಷನ್ ಏನೋ ಅಂತೇಳಿ ಇವ್ರು ಹೋಗದೇ ಇರ್ಬೋದು. ಆದರೆ ಏನಾಗುತ್ತೆ, ನೆಲ ಜಲ ವಿಷಯ ಬಂದಾಗ ಯಾವುದೇ ಪಾರ್ಟಿ ವಿಷಯ ಬರಲ್ಲ. ಇಲ್ಲಿ ಎಲ್ಲರೂ ಒಗ್ಗೂಡ್ಕೊಂಡು ಮಾಡುವಂಥ ಕಾರ್ಯಕ್ರಮ ಇದು. ಅದಕ್ಕೆ ಸರಿಯಾಗಿ ಅವ್ರಿಗೆ ಏನಾಗಿದೆ, ನಿನ್ನೆ ಅಲ್ಲಿ ನೋಡಿದಾಗ ಕೆಲವ್ರು ಮಾತ್ರ ಅವ್ರು ಕನಸಿದ್ದಾರೆ. ಹಾಗಾಗಿ ಈ ಭಾವನೆ ಅವರು ವ್ಯಕ್ತಪಡಿಸಿರ್ಬೋದು. ಅವ್ರದ್ದು ತಪ್ಪು ಅಂತಲೂ ಹೇಳೋಕ್ಕೆ ನನಗಾಗಲ್ಲ, ರೈಟ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಇಲ್ಲಿ ಮಧ್ಯದಲ್ಲಿ ಇಂಡಸ್ಟ್ರಿಯವರಾಗಿ ಇರೋದರಿಂದ ನಾವು ಅದನ್ನು ಕಣ್ಸೋಕ್ಕೂ ಆಗಲ್ಲ. ಆ ರೀತಿಯಾಗಿದೆ. ನಾವೆಲ್ಲ ಸೇರಿನೇ ಒಂದು ಅಕಾಡೆಮಿ ಕಟ್ಟಿರೋದು. ಹಾಗಾಗಿ ಅವ್ರನ್ನ ದೂಷಣೆ ಮಾಡೋದು ಸರಿಯಿಲ್ಲ, ಪೊಲಿಟಿಕಲ್ ಅವ್ರು ಮಾತಾಡೋದು ಸರಿಯಲ್ಲ ಅಂತ ನಾವು ಹೇಳೋಕ್ಕೆ ಬರೋಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನೋವಾಗಿದೆ. ನಮಗೋಸ್ಕರ ಇಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಒಂದು ಸರ್ಕಾರ ಒಂದು ಹಬ್ಬ ಮಾಡಬೇಕಾದ್ರೆ ನಮ್ಮವರೇ ಅಲ್ಲಿ ಇಲ್ದಿರಾಗ ಅವ್ರಿಗೆ ಬೇಸರ ಆಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬರಬೇಡ್ರಿ, ನೀವು ಮೇಕೆದಾಟುಗೋಸ್ಕರ ಹೋರಾಟಕ್ಕೆ ನಾವು 150 ಕಿಲೋಮೀಟ್ರ್ ನಡೀತಾಯಿದ್ವಿ, ನೀವು ಎಲ್ರಿ ಭಾಗವಹಿಸಿದ್ರಿ ಅಂತ ಅವ್ರು ಎಂದಿದ್ದಾರೆ. ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ, ನಮ್ಮಲ್ಲಿ ಮಾಜಿ ಅಧ್ಯಕ್ಷರು ಒಬ್ಬರು ಸಾರಾ ಗೋವಿಂದ ಅವರು ಹೋಗಿದ್ದಾರೆ. ನಮ್ಮ ಚೇಂಬರ್ನ ಅಂದಿನ ಅಧ್ಯಕ್ಷ ನಮ್ಮ ಎನ್.ಎಂ. ಸುರೇಶ್ ಅವರು ಹಾಜರಾಗಿದ್ದಾರೆ. ಬರೀ ಇವರು ಇಬ್ಬರು ಹೆಸರುಗಳ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಬಟ್ ಅವರು ಯಾವ ವಿಧದಲ್ಲಿ ಆ ಥರ ಹೇಳಿದ್ರು ನನಗೆ ಅರ್ಥ ಆಗಿಲ್ಲ. ನೀವು ಹೇಳ್ತಾ ಇದ್ರಿ ಇವಾಗ ಕೆಲವು ಕಲಾವಿದರು ಯಾಕೆ ಬಂದಿಲ್ಲ ಅನ್ನುವಂಥ ರೀಸನನ್ನು ಕೊಡ್ತಾ ಹೋದಾಗ, ಅಂದರೆ ಪಾರ್ಟಿ ವಿಚಾರವಾಗಿ ಕೆಲವರು ಆ ಪಾರ್ಟಿ ಇರ್ತಾರೆ, ಕೆಲವರು ಈ ಪಾರ್ಟಿ. ಸೊ ಕಾಂಗ್ರೆಸ್ ಸರ್ಕಾರ ಅಂತ ಆ ರೀಸನ್ನಿಂದ ಬಂದಿಲ್ವಾ ಕೆಲವು ಕಲಾವಿದರು? ಯಾರಿಗೆಲ್ಲ ಆಮಂತ್ರಣ ಹೋಗಿತ್ತು, ಮೇಯ್ನ್ಲಿ ಯಾರೆಲ್ಲ ಬಂದಿಲ್ಲ? ಅಲ್ಲಮ್ಮ, ಮೇಯ್ನ್ಲಿ ಬಂದಿಲ್ಲ ಅನ್ನೋದಕ್ಕಂತ
ಅಂಥ ವಿಷಯಕ್ಕೆ ಎಲ್ಲರೂ ತೊಡಗಿಸ್ಕೋಬೇಕು ನನ್ನ ಉದ್ದೇಶ. ಯಾವುದೇ ಹೀರೋ ಆಗ್ಬೋದು, ಯಾವುದೇ ಪಾರ್ಟಿಯಲ್ಲಿರ್ಬೋದು, ನೆಲ ಜಲ ವಿಷಯ ಬಂದಾಗ ನಮ್ಮಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಅಟ್ಲೀಸ್ಟ್ ಇನ್ಮೇಲಾದರೂ ಸಂಪೂರ್ಣ ಬೆಂಬಲ ಕೊಡಬೇಕಂತೇಳಿ ನನ್ನಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಡಿ, ನಡೆದಿದ್ದು ವಾಪಸ್ ಬರೋಲ್ಲ. ಇನ್ನು ಮುಂದಕ್ಕಾರು ಇಂಥ ವಿಷಯಗಳು ಬಂದಾಗ ಪಾರ್ಟಿ ವಿಷಯ ಬೇಡಿ, ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ತಾವು ಎಲ್ಲರೇ ಇರಿ. ನಾವು ಮೊದಲಿಂದ ನಮ್ಮ ಏನು ಚಲನಚಿತ್ರ ಉದ್ಯಮ ಇದೆಯಲ್ಲ, ಅದು ಅಂದಿನ ಕಾಲದಿಂದ ನೆಲ ಜಲ ವ್ಯವಹಾರ ಬಂದಾಗ ಮುಂಚೂಣಿಯಲ್ಲಿ ಇರ್ತಾಯಿದ್ವಿ ನಾವು. ಯಾವುದೇ ಒಂದು ಸಮಸ್ಯೆ ಬರಲಿ ಅದಕ್ಕೆ ನಾವು ಮುಂದೆ ನಿಂತ್ಕೊಳ್ತಾ ಇದ್ವಿ, ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಹಾಗಾಗಿ ನೋಡಿ, ನಿನ್ನೆ 27ನೇ ತಾರೀಕೇನೋ ಬಂದ್ಗೆ ಕೆರೆ ಕೊಟ್ಟಿದ್ದಾರೆ ಕೆಲ ಸಂಸ್ಥೆ, ನಮ್ಮ ಗಮನಕ್ಕೂ ಬಂದಿದೆ. ನಾನು ಅದನ್ನೇ ಹೇಳಿದೆ, ನಮ್ಮ ಕಮಿಟಿ ಅಂತ ಒಂದಿದೆ, ಅದರಲ್ಲಿ ಚರ್ಚೆ ಮಾಡಿಬಿಟ್ಟು ಎಲ್ಲ ಒಕ್ಕೂಟದ ಎಲ್ಲ ನಮ್ಮಲ್ಲಿ ಅಂಗಸಂಸ್ಥೆಗಳಿದೆ, ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ನಮ್ಮದು ಬೆಂಬಲ ಘೋಷಿಸ್ತು ಅಂತಲೇ ನಾನು ಹೇಳಿದ್ವಿ. ಮೊದಲಿಂದ ಇದನ್ನು ಮಾಡ್ಕೊಂಡು ಬಂದಿದ್ವಿ, ಈಗಲೂ ಮಾಡ್ತಾಯಿದ್ವಿ. ನಮ್ಮ DK ಸಾಹೇಬರು ಹೇಗೆ ಹೇಳಿದರು, ಅವ್ರಿಗೆ ಆಗಿನ ಸಿಚುವೇಶನ್ ಹೇಗಿತ್ತೋ ಗೊತ್ತಿಲ್ಲ, ಅದು ಹೇಳಿದ್ದಾರೆ. ಸರ್, ಇನ್ನೊಂದು, ಇವಾಗ ಶಿವಣ್ಣನ ಆರೋಗ್ಯ ಪರಿಸ್ಥಿತಿ ಬಗ್ಗೆ ನಿಮಗೂ ಗೊತ್ತೇ ಇದೆ. ಸೊ ಆದರೂ ಕೂಡ ಅವರು ಭಾಗಿಯಾಗಿದ್ದರು ಪ್ರೋಗ್ರಾಮಲ್ಲಿ. ಆ್ಯಂಡ್ ಸ್ವಲ್ಪ ಜನ ಕಲಾವಿದರು ಹಂಪಿ ಉತ್ಸವಕ್ಕೂ ಕೂಡ ಹೋಗಿದ್ದಾರೆ, ಅಲ್ಲೂ ಸ್ವಲ್ಪ ಜನ ಕಲಾವಿದರು. ಸೊ ಏನಪ್ಪ ಅಂತ ಹೇಳಿದ್ರೆ, ಆಮಂತ್ರಣ ಪತ್ರಿಕೆ ನೀವು ಹೇಳಿದ್ರಿ ಪ್ರೋಟೋಕಾಲ್ಸ್ ಇರುತ್ತೆ, ಇದೇ ರೀತಿಯಾಗಿ ಕರಿಬೇಕು, ಗೌರವಯುತವಾಗಿ ವೇದಿಕೆ ಮೇಲೆ ಕರಿಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಬೇಸರ ಆಗಿದೆಯಾ ಕಲಾವಿದರಿಗೂ ಅಂತ ಹೇಳ್ಬಿಟ್ಟು, ಹಾಗೆ ಯಾರೆಲ್ಲ ಬರಬೇಕಿತ್ತು, ಯಾರೆಲ್ಲ ಬಂದಿಲ್ಲ ಅನ್ನುವಂಥದ್ದು ಮೇಯ್ನಾಗಿ. ನೋಡಿ ಮೇಡಮ್, ನಾನೇ ಅದನ್ನೇ ಹೇಳಿದ್ನಲ್ಲ, ನಮ್ಮದು ಹಬ್ಬ ಇದು. ನಮ್ಮ ಮನೇಲಿ ಹಬ್ಬ ಮಾಡಿದಾಗ ಕೆಲವರು ಆಚೆ, ಕೆಲವರು ಈ ಮನೇಲಿ ಇದು ಮಾಡ್ತಾರೆ, ಎಲ್ಲರೂ ಸಂಪೂರ್ಣವಾಗಿ ಇದ್ದೇ ಮಾಡ್ತೀವಿ. ಎಲ್ಲರೂ ಇರಬೇಕನ್ನೋದು ನಮ್ಮ ಆಸೆ. ಆದರೆ ಅವ್ರದ್ದೇ ಆದ ಒಂದು ಇದಿರುತ್ತೆ. ಆಗಲೇ ಹೇಳಿದ್ನಲ್ಲ, ನಾವು ಸ್ಟೇಜ್ಗೆ ಹೋಗ್ಬೇಕಾಗತ್ತೆ, ನಮ್ಮ ಸಪ್ರೇಟಾಗಿ ಗಮನಿಸಿ ಕರಿಬೇಕಾಗಿತ್ತು, ಇಂಥವೆಲ್ಲ ಇರ್ತವೆ. ಹಬ್ಬ ಅಂತೂ ಹೌದು, ಮೊದಲಿಂದ ನಡ್ಕೊಂಡು ಬಂದಿದೆ ಅಮ್ಮ, ಇದೇನು ಹೊಸದಲ್ಲ. ಈಗ ನಮ್ಮ ನಾಡಿನೆಲ್ಲ ಅಲ್ಲ, ನೆರೆ ರಾಜ್ಯಗಳಲ್ಲೂ ಹಾಗೆ ಆಗುತ್ತೆ. ಯಾವುದೋ ಒಂದು ಇದಾದಾಗ ಕೆಲವ್ರನ್ನ ಮೇಯ್ನಾಗಿ ಇಟ್ಕೊಳ್ತಾರೆ, ಅಂಥವ್ರು ಮಾತ್ರ ಹಾಜರಾಗ್ತಾರೆ ಅಲ್ವಾ. ಎಲ್ಲರೂ ಆಗಲೇಬೇಕನ್ನೋದು ನಮ್ಮ ಉದ್ದೇಶ. ಆ್ಯಸ್ ಎ ಫಿಲ್ಮ್ ಚೇಂಬರ್ ಅಧ್ಯಕ್ಷನಾಗಿ ಹೇಳ್ತೀನಿ, ಎಲ್ಲರೂ ಒಗ್ಗಟ್ಟಾಗಿದ್ದು ಎಲ್ಲರೂ ಒಟ್ಟಿಗೆ ಆಗಿ ಈ ಸಂಭ್ರಮ ಆಚರಿಸೋಣ, ಮುಂದಕ್ಕೆ ಮಾಡೋಣ ಅನ್ನೋದು ನನ್ನ ಉದ್ದೇಶ. ನಮ್ಮ ಸೊ ಇನ್ನು ಮುಂದಕ್ಕೆ ಕಲಾವಿದರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ನಿನ್ನೆ DK ಅವರಂತೂ ಬೇಸರ ವ್ಯಕ್ತಪಡಿಸಿದ್ರು. ಸೊ ನೀವು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಮುಂದೆ ಏನೇ ಕಾರ್ಯಕ್ರಮಗಳು ನಡೆದರೂ ಕೂಡ ಅವ್ರನ್ನ ಸೇರಿಸುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ. ಮೇಯ್ನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮೇಡಮ್, ನಮ್ಮಲ್ಲಿ ನಮ್ಮ ರಾಜ್ಯದ ನೆಲ ಜಲ ಯಾವುದೇ ವಿಷಯ ಬಂದಾಗ ಸಂಪೂರ್ಣವಾಗಿ ಎಲ್ಲರೂ ಆರ್ಟಿಸ್ಟ್ಗಳು, ಎಲ್ಲ ನಾಯಕ ನಟರು, ನಟಿಯರು ಎಲ್ಲರೂ ಭಾಗವಹಿಸಬೇಕನ್ನೋದು ನನ್ನ ಮನವಿ. ಹಾಗೆಯೇ ನಮ್ಮ ಏನು ಹಬ್ಬ ವರ್ಷಕ್ಕೊಂದ್ಸಲಿ ಮಾಡ್ತೀವಿ, ದಿನ ಮಾಡಲ್ಲ. ಎಲ್ಲ ಸಂಕ್ರಾಂತಿ, ಯುಗಾದಿ ಎಲ್ಲ ಬರೋದು ಒಂದೊಂದು ಸಲಿನೇ. ಆದರೆ ನಮಗೆ ನಮ್ಮ ಚಲನಚಿತ್ರಕ್ಕೆ ಬರೋದು ಒಂದು ಫೆಸ್ಟಿವಲ್ ಅಂತ ಬರುತ್ತೆ. ಆ ಹಬ್ಬನ್ನ ಎಲ್ಲರೂ ಸೇರಿ ಆಚರಿಸೋಣ. ಆ ಪಾರ್ಟಿ ಯಾವ ಪಾರ್ಟಿಯಾರ ಇದ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ, ಯಾರ ರಾಜ್ಯ ಆಳ್ತಾ ಇರಲಿ. ಆದರೆ ನಮ್ಮ ಇಂಡಸ್ಟ್ರಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತೇಳಿ ತೋರ್ಸೋಕೆ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ಹಿಂದೆ ನಮ್ಮ ಫಿಲ್ಮ್ ಚೇಂಬರಲ್ಲಿ ಒಂದು ಹೋಮ ಹವನ ಮಾಡಿದ್ರು, ಅಲ್ಲೂ ಕೂಡ ಕಲಾವಿದರ ಸಂಖ್ಯೆ ಕಮ್ಮಿ ಇತ್ತು, ಒಗ್ಗಟ್ಟಿರಲಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಇಲ್ಲಿ ಮತ್ತೆ ಎಗೈನ್ ಅದೇ ಪ್ರೂವ್ ಆಯ್ತಾ ಅಂತ ಹೇಳ್ಬಿಟ್ಟು? ಇಲ್ಲ, ನಮ್ಮ ಫಿಲ್ಮ್ ಚೇಂಬರಲ್ಲ, ಒಕ್ಕೂಟದಲ್ಲಿ ನಮ್ಮ ಇದು ಕಲಾವಿದರ ಸಂಘದಲ್ಲಿ ಆಗಿತ್ತು. ಅದು ಈಗ ಅದೇ ಹೇಳಿದ್ನಲ್ಲಮ್ಮ, ಅವ್ರವ್ರು ಎಲ್ಲಿ ಶೂಟಿಂಗಲ್ಲಿ ಇರುತ್ತಾರೋ. ಈಗ ಇದು ನಮ್ಮ ಪ್ರೊಫೆಷನ್ ಇದೆಯಲ್ಲ ಆರ್ಟಿಸ್ಟ್ಗಳದ್ದು, ಬೇರೆಯವ್ರಿಗಂತ ಭಿನ್ನ. ಎಲ್ಲೋ ಶೂಟಿಂಗಲ್ಲಿರ್ತಾರೆ, ಕೆಲವರು ಹೊರ ರಾಜ್ಯಗಳಲ್ಲಿರ್ತಾರೆ, ಔಟ್ ಆಫ್ ಸ್ಟೇಷನಲ್ಲಿ ಇರ್ತಾರೆ. ಅವರೆಲ್ಲ ಹೇಗೆ ಬರೋಕ್ಕೆ ಸಾಧ್ಯ? ಅದೆಲ್ಲ ಗೊತ್ತಿದ್ದು ಅವ್ರು ಇಲ್ಲಿ ಅವೈಲಬಿಲಿಟಿ ಇದ್ದು ಬಂದಿಲ್ಲ ಅಂದರೆ ತಪ್ಪಾಗುತ್ತೆ. ಬರಬೇಕು. ನಾವೇನು ದಿನ ಹೋಮ ಇದು ಮಾಡೋಕ್ಕೆ ಹೋಗಲ್ಲ. ಅಂಥ ಟೈಮಲ್ಲಿ ಇದ್ದವರು ಹಾಜರಾಗಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು
ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಕೊನೆಯಲ್ಲಿ ಹೇಳ್ತಾರೆ, ನಿಮಗೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕಂತ ನಮಗೆ ಗೊತ್ತಿದೆ, ನೀವು ನಮ್ಮ ಹತ್ರ ಬರಲೇಬೇಕು, ಸರ್ಕಾರಿ ಜಾಗಗಳು ಅಂತ ಇರುತ್ತೆ ಕೆಲವೊಂದಲ್ಲಿ ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪರ್ಮಿಷನ್ ಬೇಕು, ಅವಾಗ ನಮ್ಮ ಹತ್ರ ಬರ್ತೀರಾ ಅಂತ ಹೇಳಿದ್ದಾರೆ. ಸೊ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಬೇಕಾ ಅಥವಾ ಮನವಿ ಅಂತ ತಗೋತೀರಾ, ನಿಮಗೆ ಬಿಟ್ಟಿದ್ದು ಅಂತಲೂ ಹೇಳಿದ್ದಾರೆ. ಸೊ ಈ ಮಾತು ಬಗ್ಗೆ ಏನು ಹೇಳ್ತೀರಾ ನೀವು? ಬಿಕಾಸ್ ಎಲ್ಲೇ ಹೋದರೂ ಸಿನಿಮಾದವ್ರು ನಮ್ಮ ಹತ್ರನೇ ಬರಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಇಲ್ಲ ಹಾಗೇನಿಲ್ಲ, ಅವರು ಒಂದು ಏನೋ ಸೋಷಿಯಲಾಗಿ ಅದನ್ನು ಹೇಳಿದ್ದಾರೆ. ಹಾಗಾಗಿ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಆದ ಕೆಲವು ಇದಿದ್ದಾವೆ, ವಾರ್ತಾ ಇಲಾಖೆಗಳಿದ್ದಾವೆ. ಏನು ನಮ್ಮ ಡಿ ಕೆ ಸಾಹೇಬರೇ ಹೋಗಿ ಎಲ್ಲರೂ ಪರ್ಮಿಷನ್ಗಳು ಕೊಡ್ಸ್ಕೊಂಡು ಕೂತ್ಕೊಳ್ತಾರೆ. ಬಟ್ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವ್ರು ಹೇಳಿದಾರಲ್ಲ ಅಂದರೆ ನಾವು ಅದನ್ನು ಅಷ್ಟು ಸೀರಿಯಸ್ ತಗೊಳ್ಳೋ ವಿಷಯ ಅಲ್ಲ. ಪರ್ಮಿಷನ್ಗಳಾಗ ಆಲ್ರೆಡಿ ಆಗಿರ್ತವೆ. ಏಕಾಏಕಿ ಅವ್ರು ಬಂದು ಶೂಟಿಂಗ್ ನಿಲ್ಲಿಸೋ ಅನ್ನೋದು ಒಂದು ದಾಟಿ ಯಾರಲ್ಲಿ ಇರಲ್ಲ. ಹಾಗಾಗಿ ಅದಕ್ಕೆ ಆದ ಕಟ್ಟುಪಾಡುಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ಇವರು ಶೂಟಿಂಗ್ ಸ್ಟಾಪ್ ಮಾಡಿಬಿಡಿ ಅಂತ ಹೇಳೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಆಮೇಲೆ ಇನ್ನೊಂದು ಮಾತನ್ನು ಹೇಳಿದ್ರು, ಸಾಧು ಕೋಕಿಲ ಅವರು ನಮ್ಮ ಜೊತೆ ಪಾದಯಾತ್ರೆಗೆ ಕೈ ಜೋಡಿಸಿದ್ರು. ಸೊ ಅದಕ್ಕೆ ನಾವು ಅವ್ರ ನೆನಪಲ್ಲಿ ಇಟ್ಕೊಂಡು ಅವ್ರಿಗೊಂದು ಒಳ್ಳೆ ಪೋಸ್ಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಈಗ ಆರ್ಟಿಸ್ಟ್ಗಳು ನೀವು ಹೇಳ್ದಾಗೇ ಎಲ್ಲೋ ಶೂಟಿಂಗಲ್ಲಿ ಇರ್ತಾರೆ, ಎಲ್ಲೋ ಬ್ಯುಸಿ ಇರ್ತಾರೆ. ಸೊ ಆ ಕಾರಣದಿಂದ ಕೂಡ ಅವರ ಆಬ್ಸೆನ್ಸ್ ಇರ್ಬೋದು. ಸೊ ಅದೇ ಕಾರಣಕ್ಕಾಗಿ ಈ ಥರ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನುವಂಥದ್ದು. ನಿಜ ಇದು. ಈಗ ಯಾಕಂದರೆ ಆಯಾ ಪಾರ್ಟಿ ಸರ್ಕಾರಕ್ಕೆ ಬಂದಾಗ ಅವರು ಫಾಲೋವರ್ಸ್ ಯಾರು ಇರ್ತಾರೋ ಅವರೇ ಅಕಾಡೆಮಿ ಅಧ್ಯಕ್ಷ ಆಗಿರ್ತಾರೆ. ಯಾಕೆ ಬೇರೆ ಇವ್ರು ಆಗಬಾರ್ದಾಗಿತ್ತು? ಬೇರೆ ಪಾರ್ಟಿಯವ್ರನ್ನ ಯಾರು ಹಾಕಿರಲ್ಲ. ನಮ್ಗೆ ಯಾರು ಅನುಗುಣವಾಗಿರ್ತಾರೋ, ಯಾರು ನಮ್ಮ ಪಾರ್ಟಿಗೆ ದುಡ್ದಿರ್ತಾರೋ ಅಂಥವ್ರಿಗೆ ಮಾಡೋದು. ಈಗ MLC ಆಗ್ಬೋದು, ಇಂಥ ಅಕಾಡೆಮಿ ಅಧ್ಯಕ್ಷರುಗಳಾಗ್ಬೋದು, ಇನ್ನೊಂದಾಗ್ಬೋದು. ನಮ್ಮ ಚಲನಚಿತ್ರ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅವರಲ್ಲಿ ಕೆಲವರು ಏನು ಅವ್ರಿಗೆ ವರ್ಕ್ ಮಾಡ್ತಾ ಇರ್ತಾರೆ ಅಂಥವನ್ನೇ ಸೂಚನೆ ಮಾಡೋದು. ಮುಂದೆ ಇದೆಯಲ್ಲ ಉದಾಹರಣೆಗಳು, ನಮ್ಮ ಜಯಮಾಲಾ ಮೇಡಮ್ ಆಗ್ಬೋದು, ಉಮಾಶ್ರೀ ಮೇಡಮ್ ಆಗ್ಬೋದು, ನಮ್ಮ ತಾರಾದೇವಿ ಅವರಾಗ್ಬೋದು. ಅವರವ್ರು ಆ ಪಾರ್ಟಿಯಲ್ಲಿ ಗುರುತಿಸ್ಕೊಂಡವ್ರನ್ನೇ ಮಾಡೋದು, ಅದು ಸಹಜ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೇಕಾದ್ರೆ ನಮ್ಮ BJP ಕಾರ್ಯಕರ್ತರನ್ನ ತಂದು ಇಲ್ಲಿ ಕೂಡ್ಸೋಕ್ಕಾಗತ್ತಾ? ಅದು ನಡೀತಾ ಇರೋದಲ್ವಾ, ಸಹಜ ಅದು. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ, ಹಾಗೆ ಏನಿದೆ ವಾಸ್ತವ ಎಲ್ಲವನ್ನು ಕೂಡ ನೇರವಾಗಿ ಹೇಳಿದ್ರಿ. ಮಾಹಿತಿ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದ. ಇನ್ನಾದರೂ ಒಗ್ಗಟ್ಟಿಂದ ಇರಲಿ ಕಲಾವಿದರೆಲ್ಲರೂ ಕೂಡ, ಸಿನಿಮಾ ಹಬ್ಬ ಯಶಸ್ವಿ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಅಮರು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.